ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ವಾದಿಷ್ಟ ಸಂತೃಪ್ತಿ. ನಾನು ಲಕ್ಷ್ಮೀ ಪ್ರಕಾಶ್. ಇವತ್ತು ಒಂದು ಮನೆಮದ್ದು ಅಂದರೆ ಸಿಯಾಟಿಕಾ ಪೇನ್ಗೆ ಮನೆಮದ್ದು ಹೆಂಗೆ ಮಾಡೋದು ಕಿಚನ್ ಇಂಗ್ರೀಡಿಯೆಂಟ್ಸಲ್ಲಿ ಅಂತ ತಿಳ್ಕೊಳ್ಳೋಣ. ತುಂಬ ಸಿಂಪಲ್ ಇದು. ಒಣ ದ್ರಾಕ್ಷಿ 2 ಕಪ್ಪಷ್ಟು ತೊಗೊಂಡಿದ್ದೀನಿ. ಕಪ್ಪುಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಏಲಕ್ಕಿ 4, ಕರಿಮೆಣಸು 6ರಿಂದ 8, ಜೀರಿಗೆ 1 ಸ್ಪೂನು, ಓಂಕಾಳು 1 ಸ್ಪೂನು ಮತ್ತು 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇವೆಲ್ಲನೂ ನಾವು ಮಿಕ್ಸಿಯಲ್ಲಿ ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದು ಲೇಹ್ಯ ಥರ ಅಂದರೆ ಚ್ಯವನ್ಪ್ರಾಶ್ ಥರ ಈ ಥರ ಆಗುತ್ತೆ. ಅದನ್ನು ನಾನು ಉಂಡೆಗಳು ಕಟ್ಕೊಂಡಿದ್ದೀನಿ. ಇಷ್ಟಿಷ್ಟು ಉಂಡೆ ಕಟ್ಕೊಂಡ್ರೆ ಸಾಕು. ಆಮೇಲೆ ನಿಮ್ಗೆ ಏನಾದರೂ ಕಡಿಮೆ ಆಗಿಲ್ಲ ಅಂದರೆ ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು, ಇಲ್ಲ ಕಡಿಮೆನೂ ಮಾಡ್ಕೋಬಹುದು. ಒಬ್ಬೊಬ್ಬರಿಗೆ ಬೇಗ ಕ್ಯೂರ್ ಆಗುತ್ತೆ, ಒಬ್ಬೊಬ್ಬರಿಗೆ ಲೇಟಾಗಿ ಕ್ಯೂರ್ ಆಗುತ್ತೆ. ಸೊ ಎಲ್ಲನೂ ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗೆ ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ರೆ ನಾವು ಹಸಿ ಹೊಟ್ಟೆಯಲ್ಲಿ ಇದನ್ನು ತಿನ್ನುವಾಗ 1 ಡ್ರಾಪಷ್ಟು ನಿಂಬೆಹಣ್ಣು ಮತ್ತು 1 ಡ್ರಾಪಷ್ಟು ಜೇನುತುಪ್ಪನ ಅದ್ರ ಜೊತೆಗೆ ಸೇರಿಸ್ಕೊಂಡು ತಿಂದರೆ ಸಾಕು. ಈ ನಾನು ತೋರಿಸಿರೋ ಯಾವುದೇ ಇಂಗ್ರೀಡಿಯೆಂಟು ನಿಮಗೆ ಅಲರ್ಜಿ ಇದ್ದರೆ, ನೀವು ತಿನ್ನಬಾರ್ದು ಅನ್ನೋ ಹಾಗಿದ್ದರೆ ದಯವಿಟ್ಟು ಇದನ್ನು ಟ್ರೈ ಮಾಡಬೇಡಿ. ನೀವೆಲ್ಲ ತಿನ್ನಬಹುದು ಅನ್ನೋಂಗಿದ್ರೆ ಇದನ್ನು ಟ್ರೈ ಮಾಡಿ ನಿಮ್ಮ ರಿಸಲ್ಟ್ನ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.